ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರಲಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ವಿಳಂಬವಾಗಿರ್ತಕ್ಕಂಥ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ, ಗ್ರೌಂಡ್ ರಿಪೋರ್ಟನ್ನು ಕೂಡ ನಡೀತಾ ಇದೆ. ಇಂದು ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕುಂದಗೋಳ ತಾಲೂಕಿನ ಜಿಲ್ಲೆಯ ಮತ್ತು ವಿಧಾನಸಭಾ ಕ್ಷೇತ್ರದ ಕಡೆಹಳ್ಳಿ ಆಗಿರ್ತಕ್ಕಂಥ ಗೌಡಗಿರಿ ಗ್ರಾಮ ಪಂಚಾಯಿತಿಯ ಸಂಕ್ಲೀಪುರ ಗ್ರಾಮದಿಂದ ಅವಿರೋಧವಾಗಿ ಆಯ್ಕೆಯಾಗಿ ಗೌಡಗಿರಿ ಗ್ರಾಮ ಪಂಚಾಯತಿಗೆ ಬಂದಿರತಕ್ಕಂಥ ಮಾನ್ಯ ಶ್ರೀ ಸಂಗನಗೌಡರ ಮರಿಗೌಡರು 2.5 ವರ್ಷ ಕಾಲ ಉಪಾಧ್ಯಕ್ಷನಾಗಿ, 2.5 ವರ್ಷ ಕಾಲ ಅಧ್ಯಕ್ಷನಾಗಿ, 5 ವರ್ಷನೂ ಕೂಡ ಅಧಿಕಾರದಲ್ಲಿ ಬಂದು ಜನಸೇವೆನೇ ಜನಾರ್ದನ ಸೇವೆ, ಜನಸೇವೆನೇ ನಿಜವಾದ ಜನಸೇವಕ, ಜನಸೇವೆನೇ ದೇವರ ಕೆಲಸ ಅಂದ್ಕೊಂಡು ಮಾಡ್ತಾ ಬಂದಿರತಕ್ಕಂಥ ಸಂಗನಗೌಡರು ಮರಿಗೌಡರು ಮತ್ತು ಕಳಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಪಕ್ಷಾತೀತ, ಜಾತ್ಯತೀತ, ವ್ಯಕ್ತಿತೀತವಾಗಿ ಇವರನ್ನು ಜನ ಬಯಸ್ತಾ ಇದ್ದಾರೆ. ಮುಂದಿನ ಚುನಾವಣೆಗೆ ನಮ್ಮ ಮರಿಗೌಡರು ಅವರೇ ಬರಬೇಕು, ಅವರಿಂದ ಅಭಿವೃದ್ಧಿಗೆ ಸಾಧ್ಯ ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಇವೆಲ್ಲ ಲೆಕ್ಕಾಚಾರಿನಲ್ಲಿ ನಮ್ಮ ಜೊತೆ ಸಂಗನಗೌಡರ ಮರಿಗೌಡರು ಮುಂದಿನ ಚುನಾವಣೆಗೆ ಯಾವ ರೀತಿ ರೆಡಿಯಾಗಿದ್ದಾರೆ, ಜನ ಇವರ ಮೇಲೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ವಿಶ್ವಾಸದಿಂದ ಇವರು ಮುಂದೆ ಯಾವ ರೀತಿ ಹೋಗ್ಬೋದು ಅನ್ನುವಂಥ ವಿಷಯಗಳನ್ನು ಇವರಿಂದ ತಿಳಿದುಕೊಂಡು ಬನ್ನಿ ವೀಕ್ಷಕರೇ, ಈ ಸದಸ್ಯ ಜಡ್ಡಿಯನ್ನು ಪ್ರಾರಂಭ ಮಾಡ್ಕೊಂಡು. ಗೌಡ್ರ ನಮಸ್ಕಾರ. ನಮಸ್ಕಾರ ಗೌಡ್ರೆ, ಚೆನ್ನಾಗಿದ್ದೀರಿ? ಚೆನ್ನಾಗಿದೆ. ನನ್ನ ಮೊದಲನೇ ಪ್ರಶ್ನೆ, ಈಗ ವಯಸ್ಸು ಎಷ್ಟು ಅಂತ ಕೇಳ್ಬೋದು ನಿಮ್ಗೆ? ನಾನು ಕೇಳ್ಬೋದು. ಎಷ್ಟು ರೀ ವಯಸ್ಸು ನಿಮ್ದೀಗ? 53 ವರ್ಷ. ಎಷ್ಟನೇ ವರ್ಷಕ್ಕೆ ರಾಜಕಾರಣಕ್ಕೆ ಕಾಲಿಟ್ರಿ ಸಂಗನಗೌಡ್ರೆ? ನಾನು ಪುಟ್ಟಣ ನಮ್ಮೂರಲ್ಲಿ ಪ್ರಾಥಮಿಕ ಶಾಲೆ ಮುಗಿಸಿ ಇದು ಪ್ರೌಢಾವಸ್ಥೆ ಬಂದಾಗ ಹೈಸ್ಕೂಲು ಕಳಸದಲ್ಲಿ ಮುಗಿಸಿದೆ. ಮುಗಿಸಿದ ನಂತರ ಕಾಲೇಜು ನಂದು 2 ವರ್ಷ ಕಂಪ್ಲೀಟ್ ಆಯ್ತು. ಅದರ ನಂತರ ನಾನು ಒಂದು ಸಂಘ ಸಂಸ್ಥೆ ಅಂತ ಒಳಗೆ ಬಂದೆ. ನಾವು ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಹೌದು ಕೂಡ. ಆಮೇಲೆ ಒಂದೇ ಮಾತರಂ ಅಂತ ಒಂದು ಸಂಘ ಕಟ್ಟಿದೆ. ಒಂದೇ ಮಾತರಂ ಸಂಘ? ಒಂದೇ ಮಾತರಂ ಅಂತ ಒಂದು ಸಂಘ ಇತ್ತು. 10 ವರ್ಷ ನಾನು. ಯಾವ ಉದ್ದೇಶದಿಂದ ಒಂದೇ ಮಾತರಂ ಸಂಘ ಕಟ್ಕೊಂಡ್ ಬಂದ್ರಿ? ಇದು ಅವಾಗಿನ ಇದು ಪ್ರಗತಿಪರ ಕೆಲಸ ನಾನು ಹಿಡಿಸಲಾರಕ್ಕೆ ಸಂಘದ ಹುಡುಗರು ಸಂಘ ಕಟ್ಟಿ ಪ್ರತಿಯೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ. ಆ ಕಲೆ ಬಳಕೆ ಬೀಳ್ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಸಂಘ ಕಟ್ಟಿದೆ. ಆ ಸಂಘದಿಂದ ನಮ್ಮ ಶಂಕರಯ್ಯ ಶಂಕಿನಮಠ ಅಂತಂದು 3 ಬಾರಿ ಉತ್ತರ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತನವರು ಏಕಪಾತ್ರ ಅಭಿನಯ ಕಲಾ ತಂಡದೊಳಗೆ. ಆಮೇಲೆ ಯೋಜನಾ ಮೇಳ ಮಾಡಿದ್ವಿ ತಾಲೂಕು ಮಟ್ಟದ್ದು, ನಮ್ಮ ಸಂಕ್ಲೀಪುರದಾಗ ಜಿಲ್ಲಾ ಮಟ್ಟದ ಯೋಜನಾ ಮೇಳ ಮಾಡಿದ್ವಿ. ಅದೇ ಥರ ಹಿಂಗೆ ಮುಂದೆ ಬಿಟ್ಟು ಮ್ಯೂಸಿಕಲ್ ಪಾರ್ಟಿ ಅಂತ ಮಾಡಿದೆ. ಅದು ಒಂದು 3 ದಿವಸ ನಡೆಸಿದೆ. ಸಿಂಗರ್ನಾಗಿದ್ದೆ, ಕಾಂಗೋ ಮಾಸ್ಟರ್ನ ಆದ್ವಿ. ಅಂದ್ರೆ ಇದು ಸಂಘ ಟೈಪ್ ಮಾಡಿದೆ. ಅದಾದ ನಂತರ ನನ್ನ ರಾಜಕೀಯ ರಂಗದ ಇಲೆಕ್ಷನ್ ನಿಲ್ಲಿಸಿದೆ. 1 ಬಾರಿ 2 ಬಾರಿ ರಾಜಕಾರಣಿ ಅಂದ್ರೆ ವೋಟಿಂಗ್ನೊಳಗೆ ಎಲ್ಲರೂ ನಾನು ಗೆದ್ದೆ ಅಂತ ನಿರೀಕ್ಷಣೆ ಮಾಡಿದ್ರೆ ಅದು ಸೋಲು ಅನ್ನೋದು ಕಂಡೆ. ನಾನು 2 ಬಾರಿ, 1ನೇ ಬಾರಿ ನಾನು ಗೆದ್ದಂಥ ವ್ಯಕ್ತಿ ಅಂತ ನಾನು ತಿಳ್ಕೊಂಡೆ. ನಾನು ಅದಕ್ಕೆ ಸೋಲ ಗೆಲುವಿನ ಮೂಲ ಅಂತಂದು ನನ್ನ ಪಾಡಿ ನಾನು ಜೀವನ ಮಾಡ್ತಾ ಇದ್ದೆ. ಮೂರನೇ ಬಾರಿಗೆ ನನ್ನ ಇಲೆಕ್ಷನ್ ಅಂದ್ರೆ ಪ್ರಥಮ ಬಾರಿಗೆ ತಾವು ಸ್ಪರ್ಧೆ ಮಾಡಿದ್ದು 2010-15 ಎರಡನೇ ಬಾರಿಗೆ ಸ್ಪರ್ಧೆ ಮಾಡಿದ್ದು 2015-16, ಮೂರನೇ ಬಾರಿಗೆ ಸ್ಪರ್ಧೆ ಮಾಡಿದ್ದು 2020ರಲ್ಲಿ. 10ರಲ್ಲಿ ಸೋತ್ರಿ, 15ರಲ್ಲೂ ಕೂಡ ಸೋತ್ರಿ. ಮೂರನೇ ಬಾರಿಗೆ ತಾವು ಆಯ್ಕೆ ಆದ್ರಿ. ಹೇಗೆ ಆಯ್ಕೆ ಆದ್ರಿ? ಹೇಗೆ 3 ಬಾರಿ ಸೋಲಿಕ್ಕೆ, 2 ಬಾರಿ ಸೋಲಿಕ್ಕೆ ಕಾರಣ ಏನು ಸರ್? ಸೋಲಕ್ ಕಾರಣ ಸೋಲಲಿಕ್ಕೆ ಈಗ ರಾಜಕಾರಣಿ ಅಂದ್ರೆ ಪರ ವಿರೋಧ ಇರೋದಲ್ರಿ, ಸಹಜ. ವಿರೋಧ ಇದ್ದಾರೆ. ನನ್ನ ವಿರೋಧ ಆಯ್ಕೆ ಮಾಡಿದ್ರು ಅವರು. ಆ ಸಲ ನಾನು ಗೆದ್ದು ಬಂದಂತಾರೆ ನನ್ನ ಚಡ್ಡಿಯ ದೋಸ್ತು ಅಂದ್ರೆ ಚಡ್ಡಿ ದೋಸ್ತರು. ಅವರು ಒಳ್ಳೆ ಕೆಲಸ ಕೊಟ್ರು. ಶಿವಳ್ಳಿ ಅವರು MLA ಅವರು ಇದ್ದಾಗ CC ರಸ್ತೆ ಎಲ್ಲ ಆದವು. ಈಗ ಅವರೇ ನನ್ನ ಎಲೆಕ್ಷನ್, ಅವರು ಅಥವಾ ಊರಿನ ಹಿರಿಯರು, ಸರ್ವ ಜನಾಂಗ ಟೋಟ್ಲಿ ನಮ್ಮ ಊರಿನ ಎಲ್ಲ ಪ್ರತಿಯೊಬ್ಬರು ನನಗೆ ಇಲೆಕ್ಷನ್ಗೆ ನಿಲ್ಲುವಂಥ ಟೈಮ್ನಾಗ ಯಾರು ಒಂದು ಕ್ಯಾಂಡಿಡೇಟ್ ನನಗೆ ಹಾಕಕ್ಕೆ ಇಷ್ಟಪಡಲಿಲ್ಲ. ಆ ಉದ್ದೇಶಕ್ಕೆ ನಾನು ಅಧಿಕಾರಕ್ಕೆ ಬಂದೆ. ಅಧಿಕಾರ ಬಂದ್ಬಿಟ್ಟು ಉಪಾಧ್ಯಕ್ಷ ಆದೆ. ಉಪಾಧ್ಯಕ್ಷ ಆಗಿ ನನ್ನ ಸಾಧ್ಯದಷ್ಟು ನಮ್ಮ ಕೆಲಸ ನಾನು ಮಾಡಿದೆ. ಈಗ ಅಧ್ಯಕ್ಷ ಸ್ಥಾನ ಬಂತಲ್ಲ, ಅದು ನಮ್ಮ ಅಧ್ಯಕ್ಷ ಸ್ಥಾನದಾಗ 3 ಹಳ್ಳಿ ಅಲ್ಲ, 3 ಹಳ್ಳಿನೂ ನನಗೆ ಗೌಡಗಿರಿ, ಸಂಕ್ಲೀಪುರ, ರಟಗಿರಿ
ಗೌಡಗಿರಿ, ಸಂಕಲಿಪುರ, ರಟಗಿರಿ. ರಟಗಿರಿ ರಟಗಿರಿ. 3 ಹಳ್ಳಿ ಬರ್ತವೆ. ಹ್ಮ್. 3 ಹಳ್ಳಿನ ನಾನು 2 ಕಣ್ಣು ಅಂತ ತಿಳ್ಕೊಂಡು ಹ್ಮ್. ಯಾವ ಜನರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನ ಹ್ಮ್. ಯಾವ ತರ ಮುಟ್ಸಾಕ ಪ್ರಯತ್ನ 17 ಕಾಸಿನ ಇವು ದನದ ದೊಡ್ಡ ಆಲಿ ಇಂಥವೆಲ್ಲ ಸರಿಯಾಗಿ ಯಾರಿಗೆ ಏನು ಮಾಡ್ಬೇಕು ಅನ್ನೋದು ಕಳಪೆ ಆಗದಂಗೆ ನಾನು ನೋಡ್ಕೊಂಡು ಇಲ್ಲಿ ಮಟ್ಟ ಬಂದಿದ್ದೇನೆ ಸರಿ. ತಾವು 5 ವರ್ಷನೂ ಕೂಡ ಒಂದು ಅಧಿಕಾರದಲ್ಲಿ ಬಂದ್ರಿ. 2.5 ವರ್ಷ ಉಪಾಧ್ಯಕ್ಷರು, 2.5 ವರ್ಷ ಅಧ್ಯಕ್ಷರು ಆಗಿ ಬಂದ್ರಿ. ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ 40% ಮಾತ್ರ ನಿಮ್ಮ ಕೈಯಲ್ಲಿ ಆಡಳಿತ, 60% ಆಡಳಿತ ಪೂರ್ಣ ಅಧ್ಯಕ್ಷ. ಈಗ ಫಸ್ಟ್ ನಾನು ಉಪಾಧ್ಯಕ್ಷ ಆದಾಗ ಕೇಳ್ತೇನೆ, ಉಪಾಧ್ಯಕ್ಷ ಆದಾಗ ಇಲ್ಲಿವರೆಗೆ ತಮ್ಮ ಸಂಕಲಿಪುರಕ್ಕೆ ಆಯ್ತು, ರೊಟ್ಟಿಗಿರಿಗೆ ಆಯ್ತು, ಮತ್ತೆ ಗೌಡಗಿರಿಗೆ ಆಯ್ತು, ಯಾವ ರೀತಿ ಕೆಲಸವನ್ನು ಮಾಡಿದ್ರಿ? ಅವಾಗ ತಾವು ಆಯ್ಕೆ ಆದಾಗ ಕಾಂಗ್ರೆಸ್ನ ಶಾಸಕರು ಶಿವಳ್ಳಿ ಅವರಿದ್ರು, ಇಲ್ರಿ ಅವರು ಕುಸುಮಾವತಿ ಶಿವಳ್ಳಿ ಅವರು ಇದ್ರು. ಈಗ MR ಪಾಟೀಲ್ರು ಶಾಸಕರು ಬಂದಿದ್ದಾರೆ. ಈ ಇಬ್ಬರು ಶಾಸಕರ ಜೊತೆಯಲ್ಲಿ ಕೂಡ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ, ಯಾವ ರೀತಿ ಅನುದಾನ ತಗೊಂಡ್ಬಂದ್ರಿ? ಈ ಕ್ಷೇತ್ರ ದುರಾದೃಷ್ಟ ಅಂತ ಅನ್ಬಹುದು ನಾನು. ನೀವು ಆಯ್ಕೆ ಆದ್ರಿ, ಉಪಾಧ್ಯಕ್ಷರಾದ್ರಿ, ಅವಾಗ ಬಿಜೆಪಿ ಸರ್ಕಾರ ಆಗಿತ್ತು ರಾಜ್ಯದಲ್ಲಿ, ಮತ್ತೆ ಕ್ಷೇತ್ರದಲ್ಲಿ ಕುಸುಮಾವತಿ ಅವರು ಕಾಂಗ್ರೆಸ್ ನಿಂದ ಇದ್ರು. ಈಗ MR ಪಾಟೀಲ್ರು ಬಿಜೆಪಿ ಶಾಸಕರಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಯಾವ ರೀತಿ ಅಭಿವೃದ್ಧಿ ಮಾಡಿದ್ರಿ ಗೌಡಗಿರಿ ಅವರೇ, ಇವ್ರ ಮರಿಗೌಡ್ರೆ? ನಾವು ಈಗ ಶಾಸಕರು ಈಗ ಹಾಲಿ ಆತು ಮಾಜಿ ಆತು, ನಾವ್ ಯಾವ್ದೇ ಕೆಲಸ ಮಾಡೋಕಾದ್ರೆ ನಿಮ್ದು ಏನೋ ಸಮಸ್ಯೆ ಇದ್ರೆ ಹೇಳ್ರಪ್ಪ ಅಂತ ಇದ್ದಾರೆ. ಕುಸುಮಾಟಿ ಮೇಡಮ್ ಅವರು ನಮಗ ಏನು ತಾಲೂಕ್ ಪಂಚಾಯತಿಯಾಗ ಜಿಲ್ಲಾ ಪಂಚಾಯತಿ ಕೆಲಸ ಇಲ್ಲ ಅಂದ್ರೆ ಅವರ ಶಿವಳ್ಳಿ ಅವರ ತಮ್ಮನಾದಂತ ಷಣ್ಮುಖ ಶಿವಳ್ಳಿ ಅವರ ತಾಲೂಕಿನ ಹಿಂಗ ಸ್ವಲ್ಪ ಏನೋ ಸ್ಟ್ರಕ್ ಯಾವ್ದೋ ಅಫಿಸಿಯಲ್ ಏನಾರ ಇದ್ರು ಹಿಂಗಾಗೈತೆ ಅಂತಂದ್ರೆ ಹೇಳಿ ಅವರು ಕೂಡ ಸರಿಪಡಿಸಿದ್ರು. ಆಮೇಲೆ MR ಪಾಟೀಲ್ರು ನಮ್ಗೆ ಒಳ್ಳೆ ನಮಗೆ ಸಪೋರ್ಟಿಂಗ್ ನಿಂತ್ಕೊಂಡಿದ್ದಾರೆ. ಒಂದು ಅಂಗನವಾಡಿ ಈಗ ನನ್ನ ಅಧಿಕಾರದೊಳಗ ಒಂದು ಅಂಗನವಾಡಿ ಉದ್ಘಾಟನೆ ಮಾಡೋದೈತಿ ಇವಾಗ. ಆಮೇಲೆ ಒಂದು ರುದ್ರಭೂಮಿ ನಮ್ಮ ಸಂಕಲಿಪುರ ಗ್ರಾಮಕ್ಕೆ ರುದ್ರಭೂಮಿ ಇದ್ದಿಲ್ಲ. ಒಂದು ದಾನ ಕೊಡ ಒಬ್ರು ಖರೀದಿ ಕೊಟ್ರು ಗೌರ್ಮೆಂಟ್ಗೆ. ಅದನ್ನ ಹಿಡಿದು ತಗೊಂಡು ನಾವು ಈ ಮುಂದೆ ಬರುವ ಈ ತಿಂಗಳಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ಬೇಕಂತ ಒಂದು ಅಭಿಪ್ರಾಯದೀವಿ. ಆಮೇಲೆ 3 ಹಳ್ಳಿಗೆ ಮೂಲಭೂತ ಸೌಕರ್ಯ ಅಂದ್ರೆ ಏನಂದ್ರೆ ನಾ ಹೇಳ್ಬೇಕಾಗಿ ಇಷ್ಟಪಡೋದಂದ್ರೆ ನೀರು, ಬೆಳಕು ಯಾವುದಕ್ಕೂ ಹರಿಯಾಗದಂಗೆ ನಾವು ನೋಡ್ಕೊಂಡು ಹೋದ್ವಿ. ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದ 17 ಕಾಸಿನೊಳಗೆ ಗೌಡಗಿರಿ ಒಳಗೆ ನೀರಿನ ಸಮಸ್ಯೆ ಇತ್ತು. ಸ್ವತಃ ನಮ್ಮ ಪಂಚಾಯತಿ ಸಿಬ್ಬಂದಿ ಸರ್ವ ಸದಸ್ಯರು ನನ್ನ ಮುಂದೆ ಇಟ್ಕೊಂಡು 2 ಬೋರನ್ನು ನಾವು ಹಾಕಿಸಿವಿ, ಕೊಳವೆ ಅಂತ ಬಾಯ್ತಿಸಿವಿ. ಅದಕ್ಕೆ MR ಪಾಟೀಲ್ರು ಅವರು ಪೈಪ್ ಲೈನ್ ಇಂದ ಆಯ್ತು ಏನೋ ಆಯ್ತು ಸ್ವಲ್ಪ ನಮ್ಗೆ ಭಾಳ ಅನುಕೂಲ ಮಾಡಿಕೊಟ್ಟು ನಮ್ಮ ನೀರಿಂದ ಏನು ಸಮಸ್ಯೆನ ಬಗೆಹರಿಸಿದ್ದಾರೆ. ನಮ್ಮ ಸಂಕಲಿಪುರದಲ್ಲಿ ಅಂತೂ ವಾಟರ್ ಮ್ಯಾನ್ ಅಂತೂ ನೆನೆಸುವಂತ ಕೆಲಸನ ಮಾಡ್ತಾ ಇದ್ದಾರೆ. 3 ಹಳ್ಳಿ ಒಳಗ ಏನು ಅಗದಿ ಊರೊಳಗೆ ಯಾವ ತರ ಗದ್ದಲ ಬಂದಿರಬಾರ್ದು. ಮೇನ್ ಅಲ್ಲ, ಬೆಳಗ್ಗೆ ಹರಿದ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ನೀರು ಬೇಕು. ಮನೆ ನೀರು ಸಂಜೆ ಸಾಯಂಕಾಲ ನೀರು ಕರೆಕ್ಟ್ ಆಗಿ ಲೈಟ್ ಹಾಕೋದು, ಲೈಟ್ ತೆಗೆಯೋದು, ಯಾವ್ದು ಎಲ್ಲಿ ಗ್ರಾಮಸ್ಥರು ಬಯಸುದೇ ಅದನ್ನೇ ಅಲ್ಲ, ಅದಾರೆ ಮೂಲಭೂತ ಸೌಕರ್ಯ ಬಿಟ್ರೆ ಮತ್ತೆ ಸಂತಿಗೆ ದುಡ್ಡು ಕೊಡ್ರಿ, ನಮ್ಮ ಮನೆ ನಡೆಸ್ಕೊಡ್ರಿ ಅಂತ ಯಾರು ಏನು ಕೇಳೋದಿಲ್ಲ. ಅವ್ರು ಕೇಳುದು ಅಷ್ಟೇ ಅದೇ ಕೆಲಸ. ಅದು 3 ಹಳ್ಳಿ ನನಗೆ ಒಳ್ಳೆ ಉಪಾಧ್ಯಕ್ಷ ಇದ್ದಾಗ ಆಯ್ತು ಹಾಗೂ ಅಧ್ಯಕ್ಷ ಇದ್ದಾಗ ಆಯ್ತು. 3 ಹಳ್ಳಿಯವರು 3 ಹಳ್ಳಿನೂ ಬಹಳ ಚಂದ ಒಯ್ಯಾಗ ಬಂದಿದ್ದಾರೆ. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ನೀವು ಏನ್ ಅನ್ಕೊಂಡು ಬಂದಿದ್ರಿ ಅಭಿವೃದ್ಧಿ? ಏನೇನೆಲ್ಲ ಮಾಡ್ಬೇಕಂತ ಕನ್ಸು ಕಟ್ಕೊಂಡಿದ್ರಿ? ಅದರಲ್ಲಿ ಆ ಕನಸುಗಳನ್ನು ಯಾವುದು ಅನ್ನಸಾಗಿದ್ದಾವೆ? ಕೆಲವೊಂದಿಷ್ಟು ಆಗಿದ್ದಾವೆ, ಕೆಲವೊಂದಿಷ್ಟು ಆಗಿರುವುದಿಲ್ಲ. ಯಾಕಂತಂದ್ರೆ ಈಗ ನೀರಿನ ತೊಟ್ಟಿ ಅಂತ ಕಟ್ತಾರ ಸಾರ್ವಜನಿಕರು. ಈಗ ಹೊಲವರಿ ನಮ್ಮ ರೈತ ಹಳ್ಳಿ ಒಳಗ ರೈತಾಪಿ ಜನ ಕರ ವಸೂಲಿ ಅಲ್ರಿ. ಈಗ ಹಳ್ಳಿ ಒಳಗ ರೈತಾಕಿ ಜನ ಇರ್ತಾರ. ರೈತಾಕಿ ಜನ ಹೊಲಕ್ಕ ಚಕಡಿ ಹಸುಗಳು ಕರ್ಕೊಂಡು ಹೊಂಟ್ರೆ ಅವ್ರಿಗೆ ನೀರು ಕುಡ್ಸಲಿಕ್ಕೆ ಪ್ರತಿಯೊಂದು ಸುತ್ತಲೂ ಹಳ್ಳಿಗೆ ಎಷ್ಟು ದಾರಿ ಇರ್ತಾವ ಅದಕ್ಕೆ ನೀರಿನ ದೊಡ್ಡಿ ಒಂದು ವ್ಯವಸ್ಥೆ ಮಾಡ್ಬೇಕನ್ನೋ ಆಸೆ ನಾನು ಬಾಳಿತ್ತು. ಅವು ಕೆಲವು ಆಗಿಲ್ಲ, ಅದ ನನಗೆ ನಿರಾಶೆ ಆಗಿದೆ. ಮತ್ತೆ ಇನ್ನೇನ್ಬೇಕಂದ್ರೆ ಇವತ್ತಿನ ಟೈಮ್ನಲ್ಲಿ ರಸ್ತೆ ದುರಸ್ತಿ ಒಳಗ ಭಾಳ ಅದಾವ. ಅದು ತಾಲೂಕ್ ಪಂಚಾಯತಿ ಇದು ಅದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟದು. ಅದು ಕೆಲವೊಂದು ಇವು ಏನು PW ವರ್ಕ್ ರೋಡ್ ಇವು ನನ್ನ ಅಧ್ಯಕ್ಷ ಸ್ಥಾನ ಅದೇ ಗ್ರಾಮ ಪಂಚಾಯತಿ ಮಾಡುವಂತ ಅಲ್ಲವು ಮಾಡಾಕ್ ಹೋದ್ರೆ ಮಾಡಿದೆ. ನಾನು ತಿಳಿದನ ಒಂದು
5 ಕಿಲೋಮೀಟರ್ ನಾನು ಕೆಲಸ ಮಾಡಿದೆ. ಹ್ಮ್. ಅದ್ರ ಶಾಸಕರ ಅಂದಾಗ ಒಂದು ಅರ್ಧ ಬಿಲ್ ಆಗಿದೆ, ಇನ್ನೂ ಒಂದು ಅರ್ಧ ಬಿಲ್ ಆಗಿಲ್ಲ. ಆಗಿಲ್ಲ. ಮಾಡ್ತೀವಿ ಏನಂತ ಎನರ್ಜಿ ಒಳಗೆ ಹಾಕಿ ತೆಗಿಬೇಕನ್ನೋ ಒಂದು ಉದ್ದೇಶಕ್ಕೆ ಅದು ವಿಳಂಬ ಆಗಿದೆ. ಈಗ ನೀವು ನೋಡಿದ್ರೆ ಬಂದಿದ್ದ ದಾರಿ ಯಾವ ತರ ಇದೆ, ಡೆಲಿವರಿ ಆದ್ರನ್ನ ಎಷ್ಟು ಸಮಸ್ಯೆ ಆಗೈತೆ ಅಂತ ಪೇಷಂಟ್ ಹೋಗ್ಬೇಕಾರೆ ಅನ್ನೋದು ವಿಚಾರ ಮಾಡ್ತಕ್ಕಂಥದ್ದು ಮೇನ್ ದಾರಿ ಬೇಕು. ಸರಿ ಮರಿಗೌಡ್ರ, ಆಮೇಲೆ ನಾವು ಬಂದ್ಮ್ಯಾಗ್ರಿ ಅರಣ್ಯೀಕರಣ ಮಾಡಿದ್ವಿ. ಈಗ ನಮ್ಮ ಸಂಕ್ಲಿಪುರ್ಲಿಂದ ಯಲುಗಿ ಕ್ರಾಸಿನ ಒಳ ಮಠ ಬಹಳ ಚೆನ್ನಾಗಿ ಬೆಳೆದಿದಾವ ಗಿಡ. ನೆರಳು ಇನ್ನೊಂದ್ 2 ವರ್ಷಕ್ಕೆ ಹೋದ್ರಂತೂ ವನ ಆದಂಗೆ ಆಗಿತ್ತು ನಮ್ಗೆ ರೋಡ್. ಆ ರಸ್ತೆ ಒಂದು ರಸ್ತೆ ಆಗಿದೆ, ಅವನ್ ಸ್ವಲ್ಪ ಸರಿ ಆಗ್ಬೇಕು. ತಾವು ಇಲ್ಲಿವರೆಗೆ ಬಂದಾಗಿಂದ ಈ ಆಶ್ರಯ ಮನಿ ಬೇಡಿಕೆಗಳನ್ನು ಬಂದಿದ್ದಾವೆ. ಆ ಆಶ್ರಯ ಮನಿ ಬೇಡಿಕೆಯನ್ನು ಆಮೇಲೆ ಮೊನ್ನೆ ಫ್ಲಡ್ ಆಗಿ ಕೆಲವೊಂದಿಷ್ಟು ಮನೆಗಳನ್ನು ಕೂಡ ಬಿದ್ದವು. ಅಂತ ಜನರಿಗೆ ಯಾವ ರೀತಿ ಆಶ್ರಯ ಮನೆಗಳ ಬಗ್ಗೆ ತಾವು ವಿಶ್ವಾಸ ಕೊಟ್ಟು ಅವರಿಗೆ ಬಂದಿರತಕ್ಕಂತ ಆಶ್ರಯ ಮನೆಗಳಲ್ಲಿ ಬೇಡಿಕೆ ಬಂದಿರತಕ್ಕಂತ ಬೇಡಿಕೆಯಲ್ಲಿ ಎಷ್ಟು ಬೇಡಿಕೆ ಬಂದಿದ್ವು, ಅದರಲ್ಲಿ ಎಷ್ಟು ಪೂರೈಕೆ ಆಗಿದ್ದಾವೆ? ನಾವು ಈ ಕರೆನೇ ಹೇಳ್ಬೇಕಂದ್ರೆ ನಮ್ಗೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರ ಮೆಂಬರ್ ಇವತ್ತಿನ ಪೀರಿಯಡ್ನಾಗ ಯಾಕಪ್ಪ ಆದ್ವಿ ಅಂತ ಬೇಜಾರ ಆಗ್ಬಿಡ್ತು. ಆಶ್ರಯ ಯೋಜನೆ ಬರ್ಲಿಲ್ಲ. ಈ ಮೊನ್ನೆ 2025ರಾಗ ಪ್ರಧಾನ ಮಂತ್ರಿ ವಸತಿ ಆವಾಸ ಯೋಜನೆ ಬಂದವು. ಅವನ್ನ ಸಂಪೂರ್ಣವಾಗಿ ಸರಿಯಾಗಿ ಎಲ್ಲರಿಗೆ ಕೊಟ್ಟಿದ್ದೇವೆ, ಆದ್ರೆ ಬಿಲ್ ಆಗ್ತಾ ಇಲ್ಲ ಅವು. ಅದ ಒಂದು ಸಮಸ್ಯೆ ಇದೆ. ಎಲ್ಲರೂ ಕೇಳೋದು ಏನ್ ಇವಾಗ ಅಂತಂದ್ರ ನಮ್ಮ ಹಳ್ಳಿ ಒಳಗ ಆಶ್ರಯ ಯೋಜನೆ ಬಹಳ ಅವಶ್ಯಕ ಇದೆ. ಅವು ಬಹಳ ಮುಖ್ಯ ಇವಾಗ ಬೇಕಾಗಿರೋದು. ಈಗ ನನ್ನಂತಲ್ಲಿ ಬಂದು ಕೇಳ್ತಾರ, ಚೇರ್ಮನ್ರ ನೀವು ಚೇರ್ಮನ್ರ ಅದೀರಿ, ಏನ್ರ ಮಾಡ್ರಿ ಏನ್ ಮಾಡಕ್ ನಮ್ಮ ಕಡೆ ಸಾಧ್ಯತೆ ಹೇಳಿ. ಹೌದ್ರ ಏನ್ ಮಾಡಕ್ ನನ್ನ ಹೊಲ ಮಾಡ್ಲಿ, ಏನ್ ಮನಿ ಮಾಡ್ಕೊಂಡವ್ರಿಗೆ. ಇಂಥ ಪರಿಸ್ಥಿತಿ ಒಳಗೆ ಜನ ನನ್ನ ಕೇಳ್ತಾರ. ಅವ್ರು ಕೇಳೋಂತ ಕ್ವಶನ್ಗೆ ನನಗೆ ತಿಳ್ಕೊಂಡ್ರಿದ್ರೆ ತಿಳ್ಕೊಂತಾರ, ತಿಳಿಲಾರದ್ರ ನನಗ ನಾ ಅರ್ಥ ಮಾಡ್ಕೊಳ್ಳ ನಾ ಏನ್ ಮಾಡ್ಬೇಕು ಅನ್ನೋದು ನನಗೆ ಅದ ತಿಳಿಲಾರ ಇಂಥ ಪರಿಸ್ಥಿತಿ ಬಂತು. ಹಾಲಿ ಶಾಸಕರ ಹತ್ರ ಹೋಗಿ ತಾವು ಈ ಆಶ್ರಯ ಮನೆಗಳ ಬಗ್ಗೆ ತಾವು ಬೇಡಿಕೆ ಇಟ್ರೆ, ಹಾಲಿ ಶಾಸಕರ ಹತ್ರ ಹೋಗಿ ತಾವು ಈ ಆಶ್ರಯ ಮನೆಗಳ ಬಗ್ಗೆ ಬೇಡಿಕೆಗಳನ್ನು ಇಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಅವರಿಂದ ಬಂದಿರತಕ್ಕಂತ ಪ್ರತಿ ಉತ್ತರ ಸರ್? ಅವರಿಂದ ಬಂದಂತ ಉತ್ತರ ಏನಿಲ್ಲ. ಇವತ್ತಿನ ಸರ್ಕಾರ ಮತ್ತೆ ಇರೋದ ಹಿಂಗ ಈ ತರ ಇದೆಯಲ್ಲಪ್ಪ, ನಾವ್ ಏನ್ ಮಾಡ್ಬೇಕು? ಸರ್ಕಾರ ನಾನು ಶಾಸಕ ಇರ್ಬೋದ, ನನ್ನ ಕಡೆಯಿಂದ ಏನ್ ನಾನು ಸಾಧ್ಯ ಆಕೈತಿ ನಾನು ಮಾಡ್ತೇನೆ. ರೂಲ್ಸ್ ಕಾಯ್ದೆ ಕಾನೂನು ತರಕ್ಕೆ ನಾನು ಯಾರು ಹೌದು ಅಂತ ಅವರು ಹೇಳ್ತಾರೆ. ಸರಿ, ಓಕೆ. ಇನ್ನು ಯಾವ್ಯಾವ ಅಭಿವೃದ್ಧಿಯನ್ನು ಇನ್ನು ನಿಮ್ಮ ವ್ಯಾಪ್ತಿಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥ ಪೆಂಡಿಂಗ್ ಉಳಿದಿರ್ತಕ್ಕಂಥ ಅಭಿವೃದ್ಧಿ ಯಾವ್ಯಾವ ಇರ್ಬೋದು ಗೌಡಗಿರಿ ವ್ಯಾಪ್ತಿಯಲ್ಲಿ? ಗೌಡಗಿರಿ ವ್ಯಾಪ್ತಿಯಲ್ಲಿ ಏನಿಲ್ಲ, ಎಲ್ಲ ಸರಿ ಹೋಗಿದೆ. ಸ್ವಲ್ಪ ಕಾಲೇ ಪಕ್ಕಾಗಟ್ರ ಸಿಸಿ ರಸ್ತೆ ಬಹಳ ಅವಶ್ಯ ಇದೆ ನಮ್ಗೆ. ಅದು NMR ವರ್ಕ್ ಇರೋದಿಲ್ಲ ಅಂದ್ರ ಕಾಂಟ್ರಾಕ್ಟ್ ದಾರು ಯಾರು ಬರ್ತಾ ಇಲ್ಲ. 2001 ಮಟೀರಿಯಲ್ ಅಮೌಂಟ್ ನನ್ನ ಪೀರಿಯಡ್ನಾಗ ಬಂದು ಬಿಡುಗಡೆ ಆಗಿರ್ತದೆ ಅಂತ. ಹಂಗಿದ್ದಾಗ ಕಾಂಟ್ರಾಕ್ಟರ್ ಎಷ್ಟು ಬೇಸತ್ತಾರ ಅನ್ನೋದು ಅವ್ರಿಗೆ ಗೊತ್ತ. ಯಾಕೆ ಕೈಲಿ ಬಡ್ಡಿ ಹೆಂಗ್ ತಂದು ಇನ್ವೆಸ್ಟ್ ಮಾಡಿರ್ತಾರ, ಅವ್ರು ಸರಿಯಾದ ಟೈಮ್ ಬಿಲ್ ಆಗಿಲ್ಲ ಅಂದ್ರ ಅವ್ರು ಯಾಕೆ ಕೆಲಸ ಮಾಡಕ್ ಬರ್ತಾರ? ಕೆಲಸ ಮಾಡಕ್ ಬರಂಗಿಲ್ಲ, ಸುಧಾರಣೆ ಆಗೋದಿಲ್ಲ. ಈಗ ಚಕಡಿ ಈಗ ನಮ್ ಟ್ರ್ಯಾಕ್ಟರ್ ನೋಡಿ, ಬಂಡಿ ಈಗ ನಾವು ಕಾರ್ನಾಗ ಕುಂತೀವಿ, ಯಾವ ತರ ಹೊಂಟೈತಿ ನೀವ್ ನೋಡ್ಬೋದು. ಒಂಥರ ಬಂಡಿ ಬಂಡಿನೂ ಕೂಡ ಆರಾಮ ಹೋಗುತ್ತಿದೆ. ಅದು ಅದಕ್ಕಿಂತ ಕೇವಲ ಟ್ರ್ಯಾಕ್ಟರ್ಗಿಂತ ಚಕಡಿಗಿಂತ ಸ್ಲೋ. ಇದು ಇಂಥ ವ್ಯವಸ್ಥೆ ನಮ್ದು ರಾಜ್ಯ ಸರ್ಕಾರ ಇದು. ಸರಿ, ಈಗ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಕರ ವಸೂಲಿಗಳನ್ನ ಆಗುತ್ತೆ. ನಿಧಿ 1 ಅಂತೇಳಿ ಪಟ್ಟಿ ವಸೂಲಿಗಳನ್ನು ಆಗುತ್ತೆ. ಈ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿ ವಸೂಲಿಯನ್ನು ಆಗ್ತಾ ಇದೆ ನಿಮ್ಮ ನೇತೃತ್ವದಲ್ಲಿ 5 ವರ್ಷದಲ್ಲಿ? ನಮ್ಮ ಗ್ರಾಮ ಪಂಚಾಯತಿ ವಸೂಲಾತಿ ಒಳಗ ಬಹಳ ಹಿಂದೆ ಉಳಿದೈತ್ರಿ. ಯಾಕಂದ್ರ ಅದು ಸರಿಯಾಗಿ ರೈತರಿಗೆ ಮಳೆ ಬೆಳೆ ಇಲ್ಲದ ಕಾರಣ ವಸೂಲಾತಿ ಕಮ್ಮಿ ಆಗೈತಿ. ಆಮೇಲೆ ಕೆಲವೊಂದಿಷ್ಟು ವಸೂಲಾತಿ ಆದಿದೂನು ಸ್ವಲ್ಪ ದುರ್ಬಳಕೆ ಮಾಡ್ತಾ ಇದಾರೆ ನಮ್ಮ ಸಿಬ್ಬಂದಿಯವರು. ಅದು ಇವ್ರ ಅಂತ ಹೇಳಕ್ಕಾಗಲ್ಲ. ಇದನ್ನ ಅವ್ರ ಮುಂದೂ ಹೇಳಿ ನಾನು ಇನ್ನು CS ಮುಂದೆ ಹೇಳೋದು ಒಂದ ಬ್ಯಾಲೆನ್ಸ್ ಉಳಿದೈತಿ. ಇವ ಅಂದ್ರೆ ನಿಮ್ಮ ಕುಂದಗೋಳಿನ ತಾಲೂಕ್ ಪಂಚಾಯತಿ ಜಗದೀಶ್ ಕಮ್ಮಾರ್ ಅವರು. ಆಮೇಲೆ ಇವತ್ತಿನ ಪರಿಸ್ಥಿತಿ ಇದು ಹಿಂಗ ಹಾಕಿದ್ರು ಗೊತ್ತಿಲ್ಲ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಲ್ಲ, ಮೆಂಬರ್ ಇಲ್ಲ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮೆಂಬರ್ ಇಲ್ಲ. ಇವ್ರದ್ದು ಅಧಿಕಾರ
ಹೌದು ಇವ್ರದೇ ದರ್ಬಾರ್. ಇವ್ರದೇ ದರ್ಬಾರ. ಇವರು ಸರಿಯಾಗಿ ಸ್ವಲ್ಪ ಕ್ರಮ ಕೈಗೊಂಡ್ರ ಇಂಥ ಪರಿಸ್ಥಿತಿ ಬರಾಕಿಲ್ಲ ಅನ್ಸುತ್ತೆ. ನಾನು ಎಷ್ಟೋ ಬಾರಿ ನಾ ಹೇಳಿದೆ, ನೋಡ್ರಿ ಇದು ಹಿಂಗ ವ್ಯವಸ್ಥೆ ಐತಿ ಅಂದ್ರೆ ನೀವು ಅಧ್ಯಕ್ಷರಿದ್ರಿ ನಿಮ್ ಮಾತು ಕೇಳಿಲ್ಲ ಅಂದ್ರೆ ಹೆಂಗ? ನಮ್ಮ ಮಾತನ್ನು ನಾನು ವಸೂಲಾತಿ ಆಗಿದ್ದು ನಾನು ಕೊಡು ಅಂತ ಹೇಳಂಗಿಲ್ಲ. ಅವ್ನು ನಿಧಿ ಒಂದು ವಸೂಲಿ ಮಾಡಿದ್ದು ಸರಿಯಾಗಿ ಅದನ್ನ ಒಂದ್ ದಿವಸ 2 ದಿವಸ ಇಟ್ಕೊಳಕ್ ಅಷ್ಟ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಅದ ನಂತರ ಕಟ್ಬೇಕು. ಕಟ್ಟಿಂದಾಗ ಅದನ್ನ ನಾವು ಏನೋ ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷರು ಕೆಲವೊಂದಿಷ್ಟು ಕೈಲಿ ಹಾಕಿ ನಾವು ಕೆಲಸ ಮಾಡಿರೋ ಒಂದು 50,000 ಗಂಟ್ಲೆ ನಾವು ಅದು ಇನ್ನು ನಮ್ಮ ಬಿಲ್ ನಮ್ಗೆ ತಗೊಳಕ್ಕಾಗಲ್ಲ. ಅಧ್ಯಕ್ಷ ಆಗಿ ನಾನು ತಗೊಳಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಹೋದಾಗ ನಾನು ಸಮಸ್ಯೆ ಅವ್ರ ಮುಂದೆ ಹೇಳಿದೆ, ಪಿ ಡಿ ಅವ್ರ ಮುಂದೆ ಹೇಳಿದೆ. ಪಿ ಡಿ ಅವ್ರ ಬದ್ಲಿ ನಿಲ್ತಾನ ಇಲ್ಲ ನಮ್ಮ ಪಂಚಾಯತಿ ಒಳಗ. ಅವ್ರು ಒಬ್ಬೊಬ್ಬ ಪಂಚಾಯತಿ ಪಿ ಡಿ ಹೋಗ್ಕಾರ ಒಂದು ತಿಂಗಳ ಡೊಂಗಲ್ ಆಗ್ಬೇಕಾರ ಜನರೆಲ್ಲ ಹೈರಾಣ ಸರಿ, ಓಕೆ. ಜನಸಾಮಾನ್ಯರು ನಮಗೆ ಬಂದಿರತಕ್ಕಂಥ ಸುದ್ದಿ ಮೇರೆಗೆ ನಾ ಮಾತಾಡ್ತಾ ಇದ್ದೀನಿ. ಮುಂಬರ್ತಾ ಇರುತ್ತ ತಾವೇನ್ ಅಂದ್ರಲ್ಲ, ಈಗ ತಾಲೂಕು ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಅಧ್ಯಕ್ಷರಲ್ಲ ಉಪಾಧ್ಯಕ್ಷರಲ್ಲ ಬೌಡಿನೇ ಇಲ್ಲ ಅಂತೇಳಿ. ಜನಸಾಮಾನ್ಯರು ಕಳಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಬಯಸ್ತಾ ಇದ್ದಾರೆ, ಹೌದಾ ಸರ್? ಇದು ಅದು ನಾನು ಹೆಂಗ್ ಹೇಳಕ್ಕಾಗ್ತೇಳ್ರಿ, ನಮ್ಗೆ ನಮ್ಮ ದೈವ ಆಶೀರ್ವಾದ ದೇವ್ರ ಆಶೀರ್ವಾದ ಇದ್ದಂಗ. ದೈವ ಮನಸ್ಸು ಮಾಡಿದ್ರೆ ನಾನು ಏನಾದ್ರೂ ಆಗ್ಬೋದು. ಅಲ್ಲ ಅಂದ್ರೆ ಜನಸಾಮಾನ್ಯರು ಸಂಗನಗೌಡರು ಮರಿಗೌಡರು ಏನಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗಿಂದ ಉಪಾಧ್ಯಕ್ಷರಾದಾಗಿಂದ ಸರ್ವ ಧರ್ಮದ ಶಾಂತಿಯ ತೋಟ ಬಗ್ಗೆ ಮತ್ತು ಸರ್ವ ಅಭಿವೃದ್ಧಿ ಬಗ್ಗೆ ಚಿಂತನೆ ವಹಿಸಿರ್ತಕ್ಕಂಥವ್ರು, ಇವರೇ ಮುಂದೆ ಜಿಲ್ಲಾ ಪಂಚಾಯತಿಗೆ ಮತ್ತು ತಾಲೂಕು ಪಂಚಾಯತಿ ಯಾಕೆ ಸ್ಪರ್ಧೆ ಮಾಡಬಾರ್ದು, ಮಾಡಿದ್ರೆ ನಮಗೆ ಇನ್ನಷ್ಟು ಅಭಿವೃದ್ಧಿಗೆ ಕೈಗೆ ಸಿಗುವಂತ ವ್ಯಕ್ತಿ ಅಂತ ಹೇಳಿ ಕೆಲವು ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಅಂತ ಕೇಳ್ತಾ ಇದ್ದಾರೆ. ಅದು ಜನ ಮನಸ್ಸು ಮಾಡಿದ್ರೆ ನಾನು ಅಧಿಕಾರಕ್ಕೆ ಬರಕ್ ತಯಾರಾಕೀನ್ರಿ. ಅದಕ್ಕೇನು ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಾನು ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಿಂದಾಗ ಇವು ಹಬ್ಬ ಹರಿದಿನಗಳು ಬರ್ತಾವ ನೋಡು. ನನಗೆ ಮೇನು ಒಂದು ಸಂಘ ಬೆಳಿಬೇಕು. ಸಂಘ ಬೆಳೆದ್ರೆ ಸಂಘ ಸಂಸ್ಥೆ ಬೆಳೆದಂತ್ರ ಊರು ಸುಧಾರಣೆ ಆಗ್ತಾವ. ಆ ಒಂದು ಸಂಘ ಸಂಸ್ಥೆದೊಳಗೆ ಒಂದು ಕಾಂಗ್ರೆಸ್, ಒಂದು BJP, ಒಂದು JDS ಅಂತಂದ್ರೆ 1-2 ಮಂದಿ ಲೀಡರ್ ಹೊಡ್ಕೊಂಡ್ರೆ ಅದು ಒಂದು ಸಂಘ ಕೆಡಂತ ಚಾನ್ಸಸ್ ಐತಿ. ಒಂದು ಸಂಘ ಇತ್ತಂದ್ರ ಒಂದು ಸಂಘದವ್ರು ಯುವಕ ಮಂಡಳ ಅಂತರ ಬಂದು ಒಬ್ರು ರಾಜಕಾರಣಿಗಳಂತ್ರ ಒಂದು ಏನಾದ್ರೂ ಒಂದು ಊರಿನ ಕೆಲಸ ಮಾಡ್ಕೋಬೋದಲ್ಲ, ಅದು ನನ್ನ ಅಭಿಪ್ರಾಯ. ಆಮೇಲೆ ನಾನು ಈಗ ಶ್ರಾವಣ ಮಾಸ ಬಂತಂದ್ರ 1 ವರ್ಷಕ್ಕೆ ಕಡಿಮೆ ಅಂದ್ರು ಕ್ಯಾಶ್ 1 ಲಕ್ಷ ರೂಪಾಯಿ ದಾನ ಕೊಡಕ್ ನನಗೆ ಸಾಲಂಗಿಲ್ಲ. ಒಂದು 50-60 ಪಾಕೆಟ್ ಅಕ್ಕಿ ಪಾಕೆಟ್ ಹೋಗು. ಅಂದ್ರೆ ಸಿರಿತನ ಬಂದಾಗ ಕರೆದು ದಾನ ಮಾಡೋ ಸರ್ವಜ್ಞ ಅಂತ ಯಾರ. ನನ್ನ ಪರಿಸ್ಥಿತಿ ಹಂಗಿಲ್ಲ. ಅಧ್ಯಕ್ಷ ಯಾರು ಕೂಡ ಚಿಂತಿಲ್ಲ. ಬಡ್ಡಿ ಹಂಗಾರು ತಂದು ಕೊಡಂತ ಪರಿಸ್ಥಿತಿ ಬಂದೈತಿ. ಈಗ ಅಧಿಕಾರದಾಗ ಅದೇನಂದ್ರು ಅದ್ರಲ್ಲಿಂದ್ರ ನನಗೇನು ಇದು ಲಾಭಕ್ಕೆ ನಿಂತಂತ ವ್ಯಕ್ತಿನ ಅಲ್ಲ. ಏನೋ ಒಂದು ಅವಿರೋಧ ಆಯ್ಕೆ ಮಾಡ್ಯಾರ. ನಾನು ಅದನ್ನ ಸಾಧ್ಯ ಆದಷ್ಟು ನನ್ನ ಶಕ್ತಿ ಇದ್ದಷ್ಟು ಈಗ ಜನರ ಸೇವೆನ ದೇವ್ರ ಸೇವೆ ಅಂತಂದು ನಾನು ಸಾಧ್ಯ ಮಾಡ್ಕೊಂತ ಹೊಂಟಾಯ್ತು. ಓಕೆ ಗೌಡ್ರೆ, ಸಮಯದ ವಿಚಾರ ಮಾಡುತ್ತಾ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಒಂದು ವೇಳೆ ತಮಗೆ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡುವುದೇ ಆದ್ರೆ ಯಾವ ಅಭಿವೃದ್ಧಿ ವಿಚಾರ, ಯಾವ ಯೋಚನೆ ದಾರಿಗಳನ್ನು ಇಟ್ಕೊಂಡು ತಾವು ರಾಜಕೀಯಕ್ಕೆ ಹೋಗ್ತೀರಿ? ಅದೇ ಒಟ್ಟು ಊರು ಸುಧಾರಣೆ ಆಗ್ಬೇಕು ನಮ್ಗೆ. ಈಗ ನನ್ನ ವ್ಯಾಪ್ತಿಯೊಳಗೆ ನಾ ಅಕಸ್ಮಾತ್ ಆ ಮಟ್ಟಕ್ಕೆ ಬಂದಿದ್ದ ಕರೆ ಆದ್ರೆ, ಬೆಳೆದಿದ್ದ ಕರೆ ಆದ್ರೆ, ಯಾವ ಊರಿನೊಳಗೆ ಏನೇನು ಸಮಸ್ಯೆ ಇರ್ತವೆ ಅವನ ಸಮಸ್ಯೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನನ್ನ ಆಸೆ. ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಮತ್ತು ಗೌಡಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ರೊಟ್ಟಿಗ್ವಾಡ ಮತ್ತು ಸಂಕಲಿಪುರ ಈ 3 ಗ್ರಾಮಸ್ಥರಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಬರಲಿ ಅಂತೇಳಿ ಕಳಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಮತದಾರರಿಗೆ ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಕ್ಷೇತ್ರ ಜನತೆಗೆ ಮತ್ತು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಜನತೆಗೆ ಮತ್ತು ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿರ್ತಕ್ಕಂಥ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನಮ್ಮೂರಿನ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂದರಿಗೆ, ತಾಯಂದರಿಗೆ ನನ್ನ ಪೂರಕವಾದಂಥ ಧನ್ಯವಾದ ಸಲ್ಲಿಸ್ತೇನೆ. ಯಾಕೆ ಅಂತಂದ್ರೆ ನಾ ಇಲೆಕ್ಷನ್ ಅವಿರೋಧ ಒಂದು ಮಾಡಿದ್ರಲ್ಲ, ಇವತ್ತಿನ ದಿನಮಾನದಲ್ಲಿ ಈ ತರ ಆಗೋದು ಬಹಳ ಅಪರೂಪ ಅಂತಂದು ಶಾಸಕರು ಕೂಡ ಹೇಳಿದ್ದಾರೆ, ಅನುಭವಿದ್ದಾರೆ. ಮತ್ತು ಅದೇ ತರನಾಗಿ ನಾನು ಉಪಾಧ್ಯಕ್ಷ, ಅಧ್ಯಕ್ಷ ಅವಕಾರ 3 ಹಳ್ಳಿ ಸರ್ವ ಸದಸ್ಯರು ಹಾಗೂ 3 ಹಳ್ಳಿಯ ಗುರು ಹಿರಿಯರ ಆಶೀರ್ವಾದಲಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿನಿ. ಮುಂದೂ ಆದ ತರನ ನಾನು ಎಲ್ಲ ಜನತೆಗೆ ನನ್ನ ಪೂರ್ವಕ ಧನ್ಯಗಳನ್ನು ಸಲ್ಲಿಸ್ತೇನೆ. ಜಿಲ್ಲಾ ಪಂಚಾಯತಿ ಬಗ್ಗೆ? ಜಿಲ್ಲಾ ಪಂಚಾಯತಿ ನನ್ನ ಆಯ್ಕೆ ಮಾಡಿದ ಕರೆ ಆದ್ರೆ ನಾನು ಏನು ಹೇಳಕ್ಕಾಗಲ್ರಿ.
ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ, ನನ್ನ ಸಾಧ್ಯ ಆದಷ್ಟು, ನನ್ನ ಶಕ್ತಿ ಇದ್ದಷ್ಟು ನನ್ನ ಕೆಲಸ ನಾನು ಮಾಡ್ತೀನಿ. ಅವರ ದೇಶ ಸೇವೆನೇ ಈಶ ಸೇವೆ ಅಂತಾರಲ್ಲ, ಆ ಥರ ಸಮಾಜ ಸೇವೆ ನಾನು ಮಾಡ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ದೇಶ ಸೇವೆನೆ ಈಶ ಸೇವೆ, ಹ್ಮ್. ಗ್ರಾಮ ಸೇವೆನೆ ದೇವರ ದೇವ್ರ ಸೇವೆ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಸಂಗನಗೌಡ್ರೆ, ಮರಿಗೌಡ್ರೆ, ಇಷ್ಟೊತ್ತವರೆಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಮತ್ತು ನಿಮ್ಮ ಸಮಯ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಮತ್ತು ಪಂಚಾಯತಿ ಮತ್ತು ಕ್ಷೇತ್ರ ಜನತೆ ಕೆಲವೊಂದಿಷ್ಟು ಕೆಲಸದಿಂದ ತಾವು ಬೇರೆ ಕಡೆ ಹೋಗ್ತಾ ಇದ್ರಿ, ಆದ್ರೂ ಕೂಡ ನಾವು ಬಂದಿದ್ದೀವಿ ಅಂದ ತಕ್ಷಣ ನಮ್ಮ ಕಾರ್ಯ ಯಾತ್ರಾ ಅಭಿವೃದ್ಧಿ ಸಂದರ್ಶನ ಯಾತ್ರಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಈ ಸಂದರ್ಶನದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ. ಜೈನ್ ಸರ್, ಭಗವಂತ ನಿಮಗೆ ಆದಷ್ಟು ಬೇಗ ಜಿಲ್ಲಾ ಪಂಚಾಯತಿಗೆ ಕರೆಸ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ.